ಸಂಕ್ಷಿಪ್ತ ದೇವಿ ಮಹಾತ್ಮೆ ಅಧ್ಯಾಯ 2 ದೇವಿಯಿಂದ ತ್ರಿಮೂರ್ತಿಗಳಿಗೆ ವರ ಪ್ರದಾನ. ಪರಮ ಮಂಗಳವೆನಿಪ ದೇವಿಯು ಕರುಣದಲ್ಲಿ ವರವಿತ್ತು ಅಜಪಂ. ಕರನ ಹರಿಯನು ಕಳುಹಿದಳು ಮಂಗಳೆ ಪರಬ್ರಹ್ಮೆ. ಹರಿಹರ ಬ್ರಹ್ಮಾದಿಗಳ ತಪಸ್ಸಿಗೆ ಮೆಚ್ಚಿದ ದೇವಿಯು ಆಕಾಶ ಮಾರ್ಗದಿಂದ ಬಂದಳು. ಅವಳು ಬರುತ್ತಿದ್ದಾಳೆ, ಸೂಚನೆಯೋ ಎಂಬಂತೆ ಗಗನದಲ್ಲಿ ದಿವ್ಯ ಪ್ರಭೆ ಮಿಂಚಿತು. ದೇವಿಯ ಆಗಮನವಾಗುತ್ತಿದ್ದಂತೆ ದೇವತೆಗಳೆಲ್ಲರೂ ಬಂದರು, ದೇವ ದುಂದುಭಿಗಳು ಮೊಳಗಿದವು. ದೇವಿಯ ಎಡಬಲಗಳಲ್ಲಿ ವಿದ್ಯೆ ಅವಿದ್ಯೆಯರು ಶೋಭಿಸುತ್ತಿದ್ದರು. ಅವಳು ಬರುವ ವೇಗಕ್ಕೆ 1000 ಕೋಟಿಗೂ ಮಿಗಿಲಾಗಿ ಸೂರ್ಯ ಪ್ರಕಾಶ ಎಲ್ಲೆಡೆ ವ್ಯಾಪಿಸಿತ್ತು. ದೇವಿಯು ರಕ್ತವರ್ಣ ವಸ್ತ್ರದಿಂದ ಶೋಭಿತಳಾಗಿದ್ದಳು. ದೇವಿಯ ಸೌಂದರ್ಯವು ವರ್ಣಿಸಲು ಶಬ್ದಗಳೇ ಇರಲಿಲ್ಲ. ವೇದಗಳು ಆಕೆಯ ಮಹಿಮೆಯನ್ನು ತಿಳಿಸಲು ಆಗುವುದಿಲ್ಲ. ಆಕೆಯು ಸತ್ ಚಿತ್ ಆನಂದಗಳಿಂದ ತುಂಬಿದ ಪರಬ್ರಹ್ಮಿಣಿಯಾಗಿದ್ದಾಳೆ. ಅಂಥ ಜಗನ್ಮಾತೆಯ ದರ್ಶನ ಮಾಡಿದ ತ್ರಿಮೂರ್ತಿಗಳಾದ ನಾವು ಆನಂದ ಸಾಗರದಲ್ಲಿ ತೇಲಿದೆವು. ನಮ್ಮ ನೋವು, ಚಿಂತೆ, ಆತಂಕ ಕ್ಷಣ ಮಾತ್ರದಲ್ಲಿ ಇಲ್ಲವಾಯಿತು. ಆಕೆಯ ಸುಂದರ ಪಾದ ಪದ್ಮಗಳ ಮೇಲೆ ಭಕ್ತಿಯಿಂದ ನಮಸ್ಕರಿಸಿದೆವು. ನಂತರ ಎದ್ದು ನಿಂತು ಕೈಜೋಡಿಸಿ ದೇವಿ ಕುರಿತು ಭಕ್ತಿಯಿಂದ ಸ್ತೋತ್ರ ಮಾಡಿದೆವು. ಜಯ ಜಯ ಓಂ ನಮೋ ಓಂಕಾರಿ. ಜಯ ಓಂ ನಮೋ ಹ್ರೀಂಕಾರಿ. ಓಂ ನಮೋ ರಕ್ತಾಂಗಿ. ಜ್ವಾಲಾಮುಖಿಯೇ ಜಯ ಜಯ. ಮಹಾಮಾಯೆ ಭಗವತಿ, ಪರಬ್ರಹ್ಮ ಸ್ವರೂಪಿಣಿ, ಪರಮೇಶ್ವರಿ, ನಿರ್ಗುಣೆ, ವಿಕಾರರಹಿತೆ, ನಿನಗೆ ಜಯವಾಗಲಿ. ಶ್ರೀದೇವಿಯ ಸೌಂದರ್ಯ, ಲಾವಣ್ಯವನ್ನು ನೋಡಲು ನಮ್ಮ ಕಣ್ಣುಗಳು ಸೊರಗಿದ್ದವು. ಆಗ ಆ ತಾಯಿಯೇ ನಮ್ಮ ಬಳಿ ಬಂದು ತಲೆಯನ್ನು ನೇವರಿಸಿ ಮುದ್ದಾಡಿ, ಮಕ್ಕಳೇ, ನಾನು ಎಂತಹ ಕಠಿಣ ಹೃದಯದವಳೋ ಕಾಣೆ. ನಿಮ್ಮನ್ನು ತೊರೆದು ಹೋದೆನಲ್ಲ ಎಂದು ಆನಂದ ಬಾಷ್ಪವನ್ನು ಸುರಿಸುತ್ತಾ, ಮಕ್ಕಳೇ, ನಿಮಗೆ ಏನು ವರ ಬೇಕು ಕೇಳಿ ಎಂದು ಕರುಣೆಯಿಂದ ನುಡಿದಳು. ಆಗ ನಾವು ಆಕೆಯ ಪಾದಗಳಿಗೆ ವಂದಿಸಿ, ತಾಯಿ, ನಮಗೆ ಏನೂ ಬೇಡ, ನಿನ್ನ ದರ್ಶನವೇ ಸಾಕು. ಯಾರು ನಿನ್ನ ಚರಣಗಳನ್ನು ಭಕ್ತಿಯಿಂದ ಸೇವಿಸುವರೋ ಅವರು ಕೈವಲ್ಯ ಸುಖವನ್ನು ಪಡೆಯುತ್ತಾರೆ. ನಮಗೆ ನಿನ್ನ ಸೇವೆಯೇ ಸಾಕು, ಇನ್ನೇನು ಬೇಡ ಎಂದು ಬೇಡಿದೆವು. ಆಗ ದೇವಿಯು ಮುಗುಳ್ನಕ್ಕು, ನೀವೇ ಜಗತ್ತಿನ ಕರ್ತೃಗಳು. ಬ್ರಹ್ಮನು ಸೃಷ್ಟಿಯನ್ನು, ವಿಷ್ಣುವು ರಕ್ಷಣೆಯನ್ನು, ರುದ್ರನು ಲಯವನ್ನು ಮಾಡಲಿ. ನೀವು ಹೊರಟು ಈಗಲೇ ಈ ಬ್ರಹ್ಮಾಂಡಕ್ಕೆ ಒಡೆಯರಾಗಿ ಎಂದು ಹರಸಿದಳು. ದೇವಿಯ ಮಾತುಗಳನ್ನಾಲಿಸಿ, ತಾಯಿ, ಈ ಜಗತ್ತು ನಮಗೆ ಬೇಡ, ಬಂಧನಗಳಿಂದ ನಮಗೆ ಬಿಡುಗಡೆ ಬೇಕು ಎಂದು ಪ್ರಾರ್ಥಿಸಿದೆವು. ದೇವಿಯು, ಮಕ್ಕಳೇ, ನಿಮಗೇಕೆ ಈ ಮರಳುತನ, ನನ್ನ ಆಜ್ಞೆಯಂತೆ ಬ್ರಹ್ಮಾಂಡವು ನಡೆಯುತ್ತಿದೆ. ನಿಮ್ಮ ಮೂವರ ಐಕ್ಯ ರೂಪವೇ ನಾನು, ಇದು ಸತ್ಯ. ನಿಮ್ಮ ಭಜನೆ ನನ್ನ ಸ್ತೋತ್ರ. ಈ ಐಕ್ಯವನ್ನು ಅರಿತವರಿಗೆ ದೈವ ಸಾಕ್ಷಾತ್ಕಾರ ಆಗುತ್ತದೆ ಎಂದು ಹೇಳಿ ನಮ್ಮನ್ನು ಆಶೀರ್ವದಿಸಿ ಆಕಾಶದಲ್ಲಿ ಅದೃಶ್ಯಳಾದಳು. ಆಗ ಕವಿದ ಹೊಗೆ ಮಾಯವಾಯಿತು. ನಮಗೆ ಅದು ಕನಸಿನಂತೆ ಗೋಚರಿಸಿತು. ಎಂಬಲ್ಲಿಗೆ ದೇವಿ ಮಹಾತ್ಮೆಯಲ್ಲಿ ತ್ರಿಮೂರ್ತಿಗಳಿಗೆ ವರಪ್ರದಾನವೆಂಬ 2ನೆಯ ಅಧ್ಯಾಯವು ಮುಗಿಯಿತು. ನವರಾತ್ರಿ 2ನೇ ದಿನದ ದೇವಿಯ ರೂಪ ಬ್ರಹ್ಮಚಾರಿಣಿ. ಜಗಜ್ಜನನಿ ದುರ್ಗೆಯ ನವಶಕ್ತಿಯರಲ್ಲಿ 2ನೆಯ ಸ್ವರೂಪವು ಬ್ರಹ್ಮಚಾರಿಣಿಯದಾಗಿದೆ. ಇಲ್ಲಿ ಬ್ರಹ್ಮ ಶಬ್ದದ ಅರ್ಥ ತಪಸ್ಸು ಎಂದಾಗಿದೆ. ಬ್ರಹ್ಮಚಾರಿಣಿ ಅರ್ಥಾತ್ ತಪಸ್ಸಿನ ಚಾರಿಣಿ, ತಪಸ್ಸನ್ನು ಮಾಡುವವಳು. ವೇದಸ್ತತ್ವಂ ತಪೋ ಬ್ರಹ್ಮ, ವೇದ ಮತ್ತು ತಪಸ್ಸು ಬ್ರಹ್ಮ ಶಬ್ದದ ಅರ್ಥವಾಗಿದೆ. ಬ್ರಹ್ಮಚಾರಿಣಿ ದೇವಿಯ ಸ್ವರೂಪವು ಪೂರ್ಣ ಜ್ಯೋತಿರ್ಮಯ ಹಾಗೂ ಅತ್ಯಂತ ಭವ್ಯವಾಗಿದೆ. ಇವಳ ಬಲಗೈಯಲ್ಲಿ ಜಪಮಾಲೆ ಮತ್ತು ಎಡಗೈಯಲ್ಲಿ ಕಮಂಡಲು ಇರುತ್ತದೆ. ಇವಳು ಪೂರ್ವಜನ್ಮದಲ್ಲಿ ಹಿಮಾಲಯನ ಪುತ್ರಿಯಾಗಿ ಅವತರಿಸಿದಳು. ನಂತರ ನಾರದರ ಉಪದೇಶದಿಂದ ಇವಳು ಭಗವಾನ್ ಶಿವನನ್ನು ಪತಿಯಾಗಿ ಪಡೆದುಕೊಳ್ಳಲು ಕಠಿಣವಾದ ತಪಸ್ಸನ್ನು ಮಾಡಿದಳು. ಇಂತಹ ದುಷ್ಕರ ತಪಸ್ಸಿನ ಕಾರಣ ಇವಳನ್ನು ತಪಶ್ಚಾರಿಣಿ ಅರ್ಥ ಬ್ರಹ್ಮಚಾರಿಣಿ ಎಂಬ ಹೆಸರಿನಿಂದ ಕರೆಯಲಾಯಿತು. 1000 ವರ್ಷ ಇವಳು ಕೇವಲ ಫಲಮೂಲಗಳನ್ನು ತಿಂದು ಕಳೆದಿದ್ದಳು. 100 ವರ್ಷಗಳವರೆಗೆ ಕೇವಲ ಎಲೆಗಳನ್ನು ತಿನ್ನುತ್ತಿದ್ದಳು. ಕಠಿಣ ಉಪವಾಸದಿಂದ ತೆರೆದ ಆಕಾಶದ ಕೆಳಗೆ ಮಳೆ ಬಿಸಿಲಿನ ಭಯಾನಕ ಕಷ್ಟಗಳನ್ನು ಸಹಿಸಿದಳು.
ಕೆಲವು ಸಾವಿರ ವರ್ಷ ನೆಲದ ಮೇಲೆ ಉದುರಿ ಬಿದ್ದ ಬಿಲ್ವಪತ್ರೆಗಳನ್ನು ಮಾತ್ರ ತಿಂದಳು. ಹಗಲು ರಾತ್ರಿ ಪರಮೇಶ್ವರನ ಆರಾಧನೆ ಮಾಡುತ್ತಿದ್ದಳು. ಮತ್ತು ಬಿಲ್ವಪತ್ರೆಗಳನ್ನು ತಿನ್ನುವುದನ್ನು ನಿಲ್ಲಿಸಿ ಅನೇಕ ಸಾವಿರ ವರ್ಷಗಳವರೆಗೆ ಅವಳು ಆಹಾರ ನೀರು ಸೇವಿಸದೆ ತಪಸ್ಸು ಮಾಡುತ್ತಾ ಇದ್ದಳು. ಎಲೆಗಳನ್ನು ತಿನ್ನುವುದನ್ನು ಬಿಟ್ಟ ಕಾರಣದಿಂದ ಅವಳ ಒಂದು ಹೆಸರು ಅಪರ್ಣಾ ಎಂದಾಯಿತು. ಅನೇಕ ಸಾವಿರ ವರ್ಷಗಳ ಈ ಕಠಿಣ ತಪಸ್ಸಿನ ಕಾರಣ ಬ್ರಹ್ಮಚಾರಿಣಿ ದೇವಿಯು ಪೂರ್ವ ಜನ್ಮದ ಶರೀರವು ತುಂಬಾ ಕ್ಷೀಣವಾಯಿತು. ಅವಳು ಅತ್ಯಂತ ಕೃಶಕಾಯಳಾಗಿದ್ದಳು. ಅವಳ ಈ ಸ್ಥಿತಿಯನ್ನು ತಾಯಿ ಮೇನಾ ದೇವಿ ನೋಡಿ ಅತಿ ದುಃಖಗೊಂಡಳು. ಅವಳು ಮಗಳನ್ನು ಕಠಿಣ ತಪಸ್ಸನ್ನು ಬಿಟ್ಟು ಹಿಂತಿರುಗಲು ಹೇಳಿದಳು. ಮಾ ಅಂದರೆ ನೋಡು ಬೇಡ, ನೋಡು ಬೇಡ. ಅಂದಿನಿಂದ ದೇವಿ ಬ್ರಹ್ಮಚಾರಿಣಿಯ ಹಿಂದಿನ ಜನ್ಮದ ಒಂದು ಹೆಸರು ಉಮಾ ಎಂದಾಯಿತು. ಅವಳ ಈ ತಪಸ್ಸಿನಿಂದ 3 ಲೋಕಗಳಲ್ಲಿ ಹಾಹಾಕಾರ ಎದ್ದಿತು. ಎಲ್ಲಾ ದೇವತೆಗಳು, ಋಷಿಗಳು, ಸಿದ್ಧಗಣರು, ಮುನಿಗಳು ಬ್ರಹ್ಮಚಾರಿಣಿ ದೇವಿಯ ಈ ತಪಸ್ಸನ್ನು ಅಭೂತಪೂರ್ವ ಪುಣ್ಯಕೃತ ಎಂದು ಹೇಳುತ್ತಾ ಅವಳನ್ನು ಹೊಗಳತೊಡಗಿದರು. ಕೊನೆಗೆ ಪಿತಾಮಹ ಬ್ರಹ್ಮದೇವರು ಆಕಾಶವಾಣಿಯಿಂದ ಅವಳನ್ನು ಸಂಬೋಧಿಸುತ್ತಾ ಮಧುರ ಸ್ವರದಿಂದ ಹೇಳಿದರು. ಹೇ ದೇವಿ, ಇಂದಿನವರೆಗೂ ಯಾರೂ ಇಂತಹ ಕಠೋರ ತಪಸ್ಸು ಮಾಡಿರಲಿಲ್ಲ. ಇಂತಹ ತಪಸ್ಸು ನಿನ್ನಿಂದಲೇ ಸಂಭವಿಸಿದೆ. ನಿನ್ನ ಈ ಅಲೌಕಿಕ ಕಾರ್ಯದ ಹೊಗಳಿಕೆ ಎಲ್ಲೆಡೆ ನಡೆಯುತ್ತಿದೆ. ನಿನ್ನ ಮನೋಕಾಮನೆಯ ಎಲ್ಲಾ ಪೂರ್ಣವಾಯಿತು. ಭಗವಾನ್ ಚಂದ್ರಮೌಳಿ ಶಿವನು ನಿನಗೆ ಪತಿಯಾಗಿ ದೊರೆಯುವನು. ಈಗ ನೀನು ತಪಸ್ಸನ್ನು ಬಿಟ್ಟು ಮನೆಗೆ ಹಿಂತಿರುಗು. ಬೇಗನೆ ನಿನ್ನ ತಂದೆಯು ನಿನ್ನನ್ನು ಕರೆಯಲು ಬರುತ್ತಾನೆ. ಜಗನ್ಮಾತೆ ದುರ್ಗೆಯ ಈ 2ನೇ ಸ್ವರೂಪವು ಭಕ್ತರಿಗೆ ಹಾಗೂ ಸಿದ್ಧರಿಗೆ ಅನಂತ ಫಲಗಳನ್ನು ಕೊಡುವಂತಹದು. ಅವಳ ಉಪಾಸನೆಯಿಂದ ಮನುಷ್ಯರಲ್ಲಿ ತಪಸ್ಸು, ತ್ಯಾಗ, ವೈರಾಗ್ಯ, ಸದಾಚಾರ, ಸಂಯಮ ಇವುಗಳ ವೃದ್ಧಿಯಾಗುತ್ತದೆ. ಜೀವನದ ಕಠಿಣ ಸಂಘರ್ಷದಲ್ಲಿಯೂ ಅವನ ಮನಸ್ಸು ಕರ್ತವ್ಯ ಪಥದಿಂದ ವಿಚಲಿತವಾಗಲ್ಲ. ಜಗಜ್ಜನನಿ ಬ್ರಹ್ಮಚಾರಿಣಿ ದೇವಿಯ ಕೃಪೆಯಿಂದ ಅವನಿಗೆ ಎಲ್ಲೆಡೆ ಸಿದ್ಧಿ ಮತ್ತು ವಿಜಯದ ಪ್ರಾಪ್ತಿಯಾಗುತ್ತದೆ. ನವರಾತ್ರಿ ಪೂಜೆ 2ನೇ ದಿನ ಇವಳ ಸ್ವರೂಪವನ್ನೇ ಉಪಾಸನೆ ಮಾಡಲಾಗುತ್ತದೆ. ಅಂದು ಸಾಧಕನ ಮನಸ್ಸು ಸ್ವಾಧಿಷ್ಠಾನ ಚಕ್ರದಲ್ಲಿ ಸ್ಥಿತವಾಗುತ್ತದೆ. ಈ ಚಕ್ರದಲ್ಲಿ ನೆಲೆ ನಿಂತ ಮನಸ್ಸುಳ್ಳ ಯೋಗಿಯು ಅವಳ ಕೃಪೆ ಮತ್ತು ಭಕ್ತಿಯನ್ನು ಪಡೆದುಕೊಳ್ಳುತ್ತಾನೆ.